ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯು ತ್ಯಾಗ ಬಲಿದಾನದಿಂದ ಕೂಡಿದ ಸಂಘಟನೆಯಾಗಿದ್ದು, ಎರಡೂ ಸಂಘಟನೆಗಳು ರೈತರ ಪರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿವೆ. ಪುಟ್ಟಣ್ಣಯ್ಯ ಬಣದ ರಾಜ್ಯಾಧ್ಯಕ್ಷರಾಗಿ ಬಡಗಲಪುರ ನಾಗೇಂದ್ರ ಅವರು ಹಾಗೂ ಮೂಲ ಬಣದ ಅಧ್ಯಕ್ಷರಾಗಿ ಬಸವರಾಜಪ್ಪನವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಡಗಲಪುರ ನಾಗೇಂದ್ರ ಬಣದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸುನೀಲ್ ಕುಮಾರ್ ಅವರು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ತುಳಸೇಗೌಡ ತಿಳಿಸಿದರು. ಇತ್ತೀಚೆಗೆ ಅವರು ಚೆನ್ನಾಗಿ ರೈತರ ಪರ ಕೆಲಸ ಮಾಡ್ತಾರೆ, ಮೂಲ ಬಡದ ಕೆಲಸ ಮಾಡ್ತಿದೆ. ಈಗ ಏನಾಗಿದೆ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೈತ ಸಂಘಟನೆಗಳು ನಾವು ಒಂದಾಗಬೇಕು, ಒಟ್ಟಿಗೆ ಹೋರಾಟ ಮಾಡಿದ್ರೆ ಅದು ಒಂದು ಫಲ ಇರುತ್ತೆ ಅಂತ ಮಾಡಿದ್ವಿ. ಇನ್ನು ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತೆ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೇ ನಾವು ಓದಿದ್ದು ಸುನೀಲ್ ಕುಮಾರ್ ಅನ್ನೋ ವ್ಯಕ್ತಿ ಮುಂಚೆ ರೈತ ಸಂಘ ಸದಸ್ಯತ್ವ ಭಾರಿ ಕಡಿಮೆ ಇತ್ತು. ಇವ್ರಿಗೂ ತಾಲೂಕು ಅಧ್ಯಕ್ಷ ಆದ್ಮೇಲೆ ಸದಸ್ಯರು ಮಾಡಿ, ಆಮೇಲೆ ರೈತರು ಒಂದು ಕಚೇರಿಯನ್ನು ಓಪನ್ ಮಾಡಿ, ಆಮೇಲೆ ಅದಕ್ಕೊಂದು ಸಿಬ್ಬಂದಿ ನೇಮಕ ಮಾಡಿ, ಆಮೇಲೆ ದಾಸೋಹ ಕಾರ್ಯಕ್ರಮ ಪ್ರತಿ ಸೋಮವಾರ ಬುಧವಾರ ದಾಸೋಹ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ನೆಕ್ಸ್ಟ್ ಸಂಘ ಬಲಪಡಿಸೋಕೆ ಸಾವಿರಾರು ವಾಹನಗಳಿಗೆಲ್ಲ ರೈತರು ಸ್ಟಿಕ್ಕರ್ ಹಾಕಿ, ಆಮೇಲೆ ಉಚಿತ ಕಣ್ಣು ದಂತ ತಪಾಸಣೆ ಅಂತ ಶಿಬಿರಗಳನ್ನು ನಡೆಸಿ, ಆಮೇಲೆ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಇನ್ನು ಕನ್ನಡ ಇವತ್ತು ನೋಡಿರ್ಬೋದು, ಕನ್ನಡ ಭಾಷೆ ಎಲ್ಲ ಭಾಷೆಗಳ ಮುಂದೆ ನಾನಾ ಥರ ಸವಾಲುಗಳನ್ನು ಎದುರಿಸ್ತಾ ಇದೆ. ಆ ಕನ್ನಡ ಭಾಷೆ ಕನ್ನಡ ಸಂಘಟನೆಯೊಂದಿಗೆ ಕೈ ಜೋಡಿಸಿ ರೈತರು ಉಳಿಸೋಕೆ ಕನ್ನಡ ಸಂಘಟನೆ ರೈತರ ಸಂಯೋಜನೆಯೊಂದಿಗೆ ಕನ್ನಡ ರಾಜ್ಯೋತ್ಸವ ಸಮಾರಂಭಗಳಲ್ಲಿ ರೈತ ಸಂಘ ಪಾಲ್ಗೊಂಡಿದೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವರು ಅತ್ಯಂತ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತದನಂತರ ಬಡಗಲಪುರ ನಾಗೇಂದ್ರಪ್ಪ ಅವರ ರಾಜ್ಯಾಧ್ಯಕ್ಷರ ಆದೇಶದಂತೆ ಸುನೀಲ್ ಕುಮಾರೇ ಮುಂದುವರಿತಾರೆ ಅಂತೇಳಿ ಅವರು ತಾಲೂಕು ಕಮಿಟಿಯಲ್ಲಿ ಹೇಳಿಕೆ ನೀಡಿದೆ. ಇಲ್ಲಿ ವಿಚಾರಗಳೇನಪ್ಪ ಅಂದ್ರೆ ರೈತರದ್ದು ಯಾವುದೇ ಸಂಘಟನೆ ಇರಲಿ ಬಣ ಇರಲಿ ಎಲ್ಲರೂ ನಾವು ಒಟ್ಟಾಗಿ ಹೋರಾಟ ಮಾಡಿ ಒಂದು ರೈತರ ನ್ಯಾಯಯುತ ಬೇಡಿಕೆಗಳನ್ನ ನಾವು ಈಡೇರಿಸತಕ್ಕಂಥ ಒಂದು ಕಾರ್ಯಕ್ರಮ. ಇತ್ತೀಚೆಗೆ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ರೈತರು ಈ ಒಂದು ಅನುಕಂಪ ಶಾಲು ಸುಮ್ಮನೆ ಬರೋದು, ಶಾಲಾಕ ಬರೋದು, ನಾವು ರೈತರು, ನಾವಿದು, ನಾವು ಅದು ಇದು ಅಂತೆಲ್ಲ ಹೇಳೋದು, ಆಮೇಲೆ ಸಮಾಜದಲ್ಲಿ ಒಂಥರ ಏನೋ ಮಾಡ್ತಾರ ಅನ್ನೋ ಲೆಕ್ಕಾಚಾರ ಮಾಡ್ತಾರೆ. ಆಮೇಲೆ ರೈತರು ಏನೋ ಒಂದು ರೈತರು ಇವತ್ತು ಸಾಲದಲ್ಲಿ ನಾನಾ ಥರ ಇವತ್ತು ರೈತರು ಕೃಷಿ ಮಾಡೋಕ್ಕೆ ಕಾರ್ಮಿಕರ ಕೊರತೆ ಇರ್ಬೋದು, ಅಥವಾ ಹವಾಮಾನ ವೈಪರೀತ್ಯ ಇರ್ಬೋದು. ಇವತ್ತು ಹಿಂದೆಲ್ಲ ರೈತ ಸ್ವಾವಲಂಬಿಯಾಗಿ 10 ಬೀಜಗಳನ್ನ ಅವನೇ ಉತ್ಪಾದಿಸ್ತಿದ್ದ, ಅವತ್ತು ಎಲ್ಲವೂ ಒಂದು ಚೆನ್ನಾಗಿತ್ತು. ಈಗ ಎಲ್ಲ ಕಂಪ್ನಿಗಳಿಗೆ ಅಡಿಕ್ಟ್ ಮಾಡಿದ್ದಾರೆ. ಇವತ್ತು ರೈತರು ಇವತ್ತು ಏನಾಗಿದೆ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು 100 ಕೋಟಿ ಜನರಿಗೆ ಉದ್ಯೋಗ ಕೊಟ್ಟು, ಆಮೇಲೆ ಒಂದು 95% GDP-ನ ನಮ್ಮ ದೇಶಕ್ಕೆ ಸರ್ಕಾರ ಕೊಡ್ತಾರೆ ಅಂತ ಒಂದು ವ್ಯವಸ್ಥೆ. ನಮ್ದು ಒಂದು ದಿನದ ರೈತರ ವಹಿವಾಟು 2 ಲಕ್ಷ ಕೋಟಿ ರೂಪಾಯಿ ಇದೆ ಒಂದು ದಿನದ ಆಲ್ ಓವರ್ ಇಂಡಿಯಾ. ಸೊ ಇಂಥ ಒಂದು ಅದ್ಭುತ ಸಂಘಟನೆ ದೇಶಕ್ಕಾಗಿ ಅದು ಲಾಭ ಇರಲಿ ನಷ್ಟ ಇರಲಿ ಚಳಿ ಮಳೆ ಗಾಳಿ ಯಾವುದೇ ಹಿತವನ್ನು ಬಯಸದೆ ಒಂದು ದುಡಿದು ಒಂದು ಕಾರ್ಯಕ್ರಮವನ್ನ ಇವತ್ತು ಸರ್ಕಾರ ಇಷ್ಟು ದೊಡ್ಡ ದೇಶಕ್ಕೆ ಅನ್ನ ಹಾಕಂತ ಕಾರ್ಯಕ್ರಮ ಮಾಡಿದೆ. ಇವತ್ತು ರೈತರು ನಾವು ಪ್ರಪಂಚದಲ್ಲಿ ಆಹಾರ ಬೆಳೆಯಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 20 ವರ್ಷಗಳಿಂದ ಕೇವಲ ಬೆರಳೆಣಿಕೆಯಷ್ಟು ಸದಸ್ಯರನ್ನ ಹೊಂದಿದ ರೈತ ಸಂಘ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಗಳನ್ನ ನಡೆಸುವ ಮೂಲಕ ಸಾವಿರಾರು ರೈತ ಸದಸ್ಯ ಬಲವನ್ನ ಹೆಚ್ಚಿಸಿದ್ದಾರೆ ಎಂದರು. ಹೋರಾಟ ಮಾಡ್ತಾ ಇದ್ದಾನೆ, ಅಲ್ಲಿ ಏನಾಗ್ಬೋದು ತಾವೆಲ್ಲ ಚಿಂತನೆ ಮಾಡಿ. ಇವತ್ತು ಯಾರಿಗೆ ಬೇಕಾದ್ರೂ ಈ ಪರಿಸ್ಥಿತಿ ಬರಬಹುದು. ಯಾರು ಯಾವ ಫೀಲ್ಡಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವನ್ನ ಸಮಾಜ ಏನಿಲ್ಲ ಒಂದು ಪತ್ರಿಕೆಯಲ್ಲಿ ಹೇಳಿಕೊಡೋದು 4 ಜನ ನಂಬೇ ಹೋಗುತ್ತೆ. ಆದರೆ ಹೋರಾಟಗಾರ ಯಾವತ್ತೂ ಎದೆಗುಂದಲ್ಲ. ಅವನ ಮೇಲೆ ಏನೇ ಅಪರಾಧ ಬರಲಿ, ಏನೇ ಕೇಸ್ ಹಾಕೊಂಡ್ಲಿ ಅವನು ಹೋರಾಟ ಮಾಡೇ ಮಾಡ್ತಾನೆ. ಹಾಗಾಗಿ ಸುನೀಲ್ ಕುಮಾರು ಸಂಘಟನೆಯಲ್ಲಿ ಕೆಲಸ ಮಾಡೇ ಮಾಡ್ತಾರೆ ಅಂತ ನಾನು ಈ ಮೂಲಕ ಭರವಸೆ ಕೊಡ್ತಾ, ಅವರ ಮಾಡಿದ ಸೇವೆಗಳನ್ನು ನಾವಿಲ್ಲಿ ಸ್ಮರಿಸ್ತಾ, ಸಾವಿರಾರು ಜನ ಸಂಘಟನೆ ಸದಸ್ಯನೂ ಮಾಡಿದ್ದಾರೆ. ಒಂದು ಬಣಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಹಿಂದೆ ಆ ಜಿಲ್ಲೆಯಲ್ಲಿ ಆ ಬಣದ ಶಕ್ತಿಯಲ್ಲಿತ್ತು. ನಾನು ಹೇಳ್ತಾ ಇದ್ದೀನಿ, ನಾವು ದುಡ್ಡು ಕೊಟ್ಟರು ಇಲ್ಲಿ ಮಾಡಿದ್ದೀವಲ್ಲ, ಈ ಕೆಲಸನ ಇವರು ಚರ್ಚೆ ಮಾಡ್ತಾರ, ಯಾರು ಚರ್ಚೆ ಮಾಡ್ತಾರೆ ನಾವು ಮಾಡ್ತೀವಿ. ಇವತ್ತು ನಾವು ತತ್ಗೋಳ ಫಾರೆಸ್ಟ್ ಇರ್ಬೋದು, ಸಾರ್ಗುಡ್ ಇರ್ಬೋದು, ಇನಾಮ್ ಲ್ಯಾಂಡ್ ಇರ್ಬೋದು, ಭ್ರಷ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು, ಡಿಸ್ಮಿಸ್ ಮಾಡೋದು ನಮ್ಮ ಹತ್ರ ಇದೆ. ಯಾರು ಚರ್ಚೆ ಬರ್ತಾರೆ ಜಿಲ್ಲೆಯಲ್ಲಿ ನಾವು ಸದಾ ರೆಡಿಯಾಗಿರ್ತೀವಿ. ವೇದಿಕೆನ ರೆಡಿ ಮಾಡೋಣ, ಚರ್ಚೆ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ಹಾಗಾಗಿ ಹೇಳ್ತಾ ಇದ್ದೀವಿ, ಯಾರೇ ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಮ ತಾಕತ್ತಿದ್ರೆ ಹೋರಾಟ ಮಾಡಿ, ಎಷ್ಟು ಬಣನಾರು ಕಟ್ಕೊಳ್ಳಿ, ಒಂದೇ ಗುರಿಯಾಗಿರ್ಬೇಕು. ಬಡವರ ಪರ, ನ್ಯಾಯದ ಪರ, ಅನ್ಯಾಯದ ಪರ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷರಾದ BC ದಯಾಕರ್ ಉಪಸ್ಥಿತರಿದ್ದರು.